ನೋಡ್ಬೋದು ಇವಾಗ ತಾನೇ ಹಾಕಿರೋಂಥ ಒಂಥರ ರೋಸ್ ಅನ್ನ ಹಾಕಿದ್ದಾರೆ, ಬೆಳ್ಕೊಂಡಿದ್ದಾರೆ. ಇಷ್ಟೋ ತನಕ ನಮ್ಮ ಹೊಲದಲ್ಲಿ ಬೆಳೆಯೋ ಪ್ರಯತ್ನ ಮಾಡ್ತೀರಾ? ಒಟ್ಟಿ ನೋಡ್ರಿ, ಪಕ್ಕದಲ್ಲ ಶುಂಠಿ ಕಣ್ಣಿಗೆ ಹೋಗೋವರೆಗೂ ಕಾಣಿಸ್ತೈತೆ. ಈಗ ಚೆಂಡು ಇದಕ್ಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ ಅಂತ ಹೇಳ್ತಾ, ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ರಿ ಅಂತ ಭಾವಿಸ್ತಾ, ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಒಂದೇ ಹೊಲದಲ್ಲಿ ಯಾವ ತರ ಬೆಳೆಯನ್ನ ಬೆಳಿಬಹುದು, ಅದರಿಂದ ಎಷ್ಟು ಶ್ರಮ ಇರುತ್ತೆ, ಆಮೇಲೆ ಸಕ್ಸಸ್ ಹೇಗೆ ಸಿಗುತ್ತೆ ಅಂತ ನಾವ್ ಇವತ್ತು ತಿಳ್ಕೊಂಡ ಬನ್ನಿ. ಮತ್ತೆ ತಡ ಮಾಡೋದೇ ಬೇಡ, ಶುರು ಮಾಡೋಣ. ಸಾಕಷ್ಟು ಬಾರಿ ನೀವು ನಮ್ಮ ಚಾನೆಲ್ ನಲ್ಲಿ ಈ ತರ ವಿಡಿಯೋಗಳನ್ನ ನೋಡ್ತಾ ಇದ್ರೆ, ಅದೇ ಹೊಲದಲ್ಲಿ ಇವಾಗ ನಾವು ತರದ ಬೆಳೆಗಳನ್ನ ಬೆಳೆಯೋದು ನೋಡ್ತಾ ಇದ್ದೀವಿ. ಮುಂಚೆ ನಾವು ಬಂದಾಗ ಸೇವಂತಿಗೆ ಎಲ್ಲ ತೋರಿಸಿದ್ವಿ. ಅದೇ ಹೊಲದಲ್ಲಿ ಈ ಸಾರಿ ಏನೇನೆಲ್ಲ ಬೆಳೆನ ಬೆಳೆದರೆ ಮಿಶ್ರ ಬೆಳೆನ ನೋಡೋಣ. ತಾನೇ ಹಾಕಿರೋಂಥ ಒಂದು ವಾರದ್ದು ಸೇವಂತಿಗೆ ಗಿಡ, ಮತ್ತೆ ಇದರ ಮಧ್ಯದಲ್ಲಿ ಈ ತರ ರೋಸ್ ಅನ್ನ ಹಾಕಿದ್ದಾರೆ. ರೋಸ್ ಇದೆ ನೋಡ್ಬೋದು. 3 ಎಕರೆ ತೋಟದಲ್ಲಿ ಇದಿಷ್ಟು ಇವಾಗ ಹಾಕಿರೋಂಥದ್ದು. ಈಗ ಆ ಕಡೆ ಇನ್ನೂ ಹಾಕಿಲ್ಲ. ಮತ್ತು ಈ ಕಡೆ ಬಂದರೆ ನೋಡ್ಬೋದು, ಈ ಕಡೆ ಚೆಂಡು ಹಾಕಿದ್ದಾರೆ. ಚೆಂಡು ಅಡಿಕೆ ಮಧ್ಯದಲ್ಲಿ ಚೆಂಡು ಹಾಕಿದ್ದಾರೆ, ಸೇವಂತಿಗೆ ಹಾಕಿದ್ದಾರೆ. ಈ ಕಡೆ ಮತ್ತೆ ಸೇವಂತಿಗೆ ಬಂದಿದೆ. ಸೇವಂತಿಗೆ ನೋಡಿ ಅಲ್ಲಿ ಎಷ್ಟೋ ಚೆನ್ನಾಗಿ ಬಂದಿದೆ. ಮಿಶ್ರ ಬೆಳೆ ಅಂತೇಳಿ ಮತ್ತೆ ಎಷ್ಟು ವಿಡಿಯೋ ಮಾಡಿ ಹಾಕಿದ್ರು ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ರೋಸ್ ಅಂದರೆ. ಇಲ್ಲಿ ಒಂದೊಂದು ಗಿಡದಲ್ಲಿ ಇವಾಗಿನೂ ಬರ್ತಾ ಇರೋದು ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, 2 ಗಿಡಕ್ಕೆ ಒಂದು ಮಧ್ಯೆ ಹಾಕಿದ್ದಾರೆ. ಈ ಥರ ಸಕ್ಕತ್ತಾಗಿ ಬಂದಿದೆ. ನೋಡ್ತಾ ಇದ್ರೆ ಖುಷಿ ಆಗ್ತಿದೆ. ಈ ಮಳೆ ಬಂದಿರೋದಕ್ಕೂ ನೋಡಿ ಚೆನ್ನಾಗಿದೆ. ಈ ಥರ ಇದ್ದರೆ ಖುಷಿ. ಸೂಪರಾಗೈತೆ ನೋಡ್ಬೋದು. ಈ ಕಡೆ ಇನ್ನೇನು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಹೂವು. ಇದರ ಮಧ್ಯದಲ್ಲಿ ಚೆಂಡು ಹೂವು ಹಾಕಿದ್ದಾರೆ. ಕೆಜಿಗೆ 50 ರೂಪಾಯಿ ಅಂದ್ರೂ ಕೂಡ ಚೆಂಡು ಹೂವು ಸಕ್ಕತ್ತಾಗಿ ಬಿಟ್ಟಿದೆ ನೋಡ್ಬೋದು. ಸಕ್ಕತ್ತಾಗಿದೆ. ಎಲ್ಲೋ ಹಾಗೆ ಈ ಕಡೆ ಇವಾಗ ಹಚ್ಚಿರೋದು, ಈ ಕಡೆ ಆಲ್ರೆಡಿ ಬರ್ತಾ ಇರೋದು. ಇಷ್ಟು ಜಾಗ ಟ್ಯಾಕ್ಟ್ರಿ ಓಡಾಡೋಕೆ ಇಟ್ಟಿದ್ದಾರೆ. ಟ್ಯಾಕ್ಟ್ರಿ ಆಯ್ತು, ಮನುಷ್ಯ ಆಯ್ತು, ಏನಾದರೂ ಓಡಾಡ್ಬೋದು. ಈ ಕಡೆ ಇನ್ನೂ ಹಚ್ಚಿಲ್ಲ, ಹಚ್ಚಬೇಕು ಅಂತ ಇಟ್ಟಾರೆ. ನೆಕ್ಸ್ಟ್ ಹಚ್ತಾರೆ. ಸೂಪರ್ ಆಗಿದೆ. ಇಲ್ಲಿ ಏನಾದ್ರು ಬಳ್ಳಿ ಹಾಕಿದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ಸೇವಂತಿಗೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಸೂಪರಾಗಿ ಸ್ಟಾರ್ಟ್ ಆಗಿದೆ. ಎಷ್ಟು ಮಗ್ಗಕ್ಕೆ ಎತ್ತಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವೇ, ಎಷ್ಟು ಚೆನ್ನಾಗಿ ಮಗ್ಗುಗಳನ್ನು ಕಿತ್ತಿದೆ ನೋಡಿ. ಇದು ರೋಗ ಅಂತಿರೋ ಮಗ್ಗು ಅಂತಿರೋ ಗೊತ್ತಾಗ್ತಾ ಇಲ್ಲ ನನಗೆ. ಮಗ್ಗು ಕಣ್ರಿ, ಮಗ್ಗು ಎಷ್ಟು ಚೆನ್ನಾಗಿ ಮಗ್ಗು ಕಿತ್ತದೆ. ಸಕ್ಕತ್ತಾಗಿ ಇನ್ನೇನು ಒಂದು ವಾರಕ್ಕೆ ಸಿಕ್ಕಾಪಟ್ಟೆ ಫ್ಲವರ್ ಅನಿಸುತ್ತೆ ನೋಡಿ. ಇವೆರಡು ಲೈನೇ ಬೇರೆ ಥರ ಇದೆ, ಈ ಲೈನೇ ಬೇರೆ ಥರ ಇದೆ, ಆ ಲೈನೇ ಬೇರೆ ಥರ ಇದೆ. ಇಷ್ಟು ಇನ್ನೇನೋ ಇನ್ನೊಂದು ವಾರ 15 ದಿನದಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂಪರಾಗಿದೆ ನೋಡಿ, ಸಕ್ಕತ್ತಾಗಿದೆ ತೋಟದಲ್ಲಿ. ನಾನೀಗ ಮತ್ತೆ ನಮ್ಮ ಅಮ್ಮನ್ನ ಕರ್ಕೊಂಬಂದಿದ್ದೀವಿ. ನಾವು ಫ್ರೆಂಡ್ಸ್ನ ಕರ್ಕೊಂಬಂದಿದ್ದೆ, ಈಗ ಫ್ರೆಂಡ್ ಕರ್ಕೊಂಬಂದಿದ್ದೆ. ಇವಾಗ ಇದು ನೋಡ್ಬೋದು, ಅದೇ ಗಿಡದಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದಾರೆ. ಅದರಲ್ಲೇ ನೋಡ್ಬೋದು ನೀವು, ಚೆಂಡು ಹೂವು ಇದೆ, ಯೆಲ್ಲೋ ಕಲರ್ ಸೇವಂತಿಗೆನೂ ಇದೆ, ಅದೇ ಥರ ಪಿಂಕ್ ಕಲರ್ ಹೂವು. ಸಕ್ಕತ್ತಾಗಿದೆ ಕಣ್ರಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾಯಿದ್ದೇನೋ ಎಲ್ಲೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ. ನ್ಯಾಚುರಲ್ ಕಲರ್ಸ್ ಅಂತಾರಲ್ಲ, ಏನು ಕೊಟ್ಟರು ಕೂಡ ಕಡಿಮೆನೇ ಇದಕ್ಕೆ. ಇಷ್ಟು ಸಖತ್ತಾಗಿದೆ. ಚಿಕ್ಕ ಗಿಡ ಆದರೂ ಕೂಡ ಬೇಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಆಲ್ರೆಡಿ ಇಷ್ಟು ಕಟಿಂಗ್ಸ್ ಮಾಡಿದ್ದಾರೆ, ಆದರೆ ಇಷ್ಟು ಸಖತ್ತಾಗಿದೆ. ಸೂಪರಾಗಿದೆ ಹೂವು. ನನಗೆ ಕೀಳೋಕ್ಕೆ ಮನಸ್ಸು ಬರಲ್ಲ ಈ ಹೂವನ್ನ, ಅಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಹೂವು ಕೀಳ್ಬೇಕು ಅಂದರೆ ನೋಡಿ, ಸಖತ್ತಾಗಿದೆ. ಸಕ್ಕತ್ತಾಗಿದೆ ಹೂವುಗಳು ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಈ ಕಡೆ ಯೆಲ್ಲೋ ಕಲರ್, ಆ ಕಡೆ ಚೆಂಡು ಹೂವು, ಈ ಥರ ಬೆಳೆನ ಬೆಳೀತಾ ಇದ್ರೆ ಮನುಷ್ಯನಿಗೆ ಎಷ್ಟು ನೆಮ್ಮದಿ ಇರುತ್ತೆ ಅಂದರೆ, ಎಷ್ಟು ಚೆನ್ನಾಗಿದೆ ಕಲರ್ಸು ಅಂದರೆ. ಈ ಲೈನ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಯಾವ ದುಡ್ಡು ಕೊಟ್ಟರೆ ಇಷ್ಟು ನೆಮ್ಮದಿ ಸಿಗಲ್ಲ. ಅಡಿಕೆ ಮಧ್ಯೆನೂ ಈ ಥರ ಬಂಪರ್ ಲಾಟ್ರಿ ಹೊಡಿಬೋದಂದರೆ ಕಷ್ಟಪಟ್ಟರೆ ಮಾತ್ರ ಸಾಧ್ಯ.
ಹೌದಲ್ಲ, ಏನಂತೀರ ಜನಗಳೇ? ಕಷ್ಟಪಟ್ಟರೆ ಮಾತ್ರ ಈ ಥರ ಬರೋದು ಬೆಳೆ. ನೋಡಿ, ಇನ್ನು ಇವಾಗ ಮಗ್ಗಿ ಕೀಳ್ತಾ ಇದೆ. ಈ ಕಡೆನೂ ಕೂಡ ಇದು ಬೇರೆ ಹೂವು ಅನಿಸುತ್ತೆ, ಎಲ್ಲೋ ಕರನೇ ಏನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಸೇವಂತಿಗೆ ಇನ್ನೂ ಬಿಡಕ್ಕೆ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಗ್ರೀನ್ ಕಾಣ್ತಿದೆ. ಇನ್ನು ಬಿಟ್ಟ ಮೇಲೆ ಎಲ್ಲ ಎಲ್ಲೋ 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 ಕಾಣಿಸುತ್ತೆ. ನೋಡ್ಬೋದು, ಇದ್ರಲ್ಲಿಗೆ ವೆರೈಟಿ ಜಾತಿಗಳಿದೆ. ಸೂಪರ್ ಆಗಿದೆ, ಹೋಗೋಕ್ಕೆ ಜಾಗ ಇಲ್ಲ. ಸಖತ್ತಾಗಿ ಎಲ್ಲ ಕಡೆ ಹರಡಿದೆ. ನಮ್ಮಮ್ಮನೂ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ ಇನ್ನೂ ಸ್ವಲ್ಪ. ಇದಕ್ಕಂತೂ ಔಷಧಿ ಹೊಡಿತಾ ಇರಬೇಕು ಔಷಧಿ ಹೊಡಿತಾ ಇರಬೇಕು. ಇದಕ್ಕಂತೂ ಒಂದು ವಾರಕ್ಕೊಂದ್ಸತಿ ಔಷಧಿ ಹೊಡಿಬೇಕಂತೆ. ನೋಡಿ, ಈ ಥರ ಹುಳ ಕಡ್ದು ಹೋಗಿರ್ತಾವೆ ಅಲ್ಲೊಂದು ಇಲ್ಲೊಂದು. ನೋಡಿ, ಟೊಮೊಟೊನೂ ಬೆಳೆದಿದ್ದಾರೆ, ಸಖತ್ತಾಗಿ ಕಾಯಿ ಕೂತಿದೆ. ಸೂಪರ್ ಆಗಿದೆ. 10 ರೂಪಾಯಿ ಕೆಜಿ ತಗೊಂಡು 10 ಕೆಜಿ ತಗೊಂಡ್ರೆ 100 ರೂಪಾಯಿ ಅಷ್ಟೇ, ಬೇಡ ಅದ್ರ ಬದಲು. ನೋಡಿ, ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಕೂತಿದೆ ಅಂದರೆ ಮೊಬೈಲೇ ಬಿದ್ದೋಗಿತ್ತೀಗ. ಟೊಮೊಟೊ ಸೂಪರಾಗಿ ಕೂತಿದೆ ನೋಡಿ, ಸಖತ್ತಾಗಿದೆ. ಗೊಬ್ಬರ ಔಷಧಿ ಹೊಡೆದಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ರಿ ದೃಷ್ಟಿನೇ ಆಗುತ್ತೆ. ಒಂದರೆಲ್ಲ ದೃಷ್ಟಿ ಬಿಟ್ಟು ಕರೆನಪ್ಪ ಇವ್ರ ತೋಟಕ್ಕೆ. ನೋಡ್ರಿ, ಇವ್ರು ವಾದ ವಿವಾದ ಮಾಡ್ತಿದ್ದಾರೆ, ಹಣ್ಣದವು ಸುಮ್ಮನೆ ಬೇಡ ಅಂತ. ಬೇಕಾದ ತಂದ್ಕೊಡತ್ರಿ ಸುಮ್ಮನೆ. ಈ ಗುಡಿನೂ ಹಾಕಿದ್ದಾರೆ. ಇಲ್ಲಿ ಸೈಡಿಗೆ ನುಗ್ಗಿ ಗಿಡನೂ ಇದೆ. ಈ ಕಡೆ ನಮ್ಮಮ್ಮರು ಅವರಿದ್ದಾರೆ, ಇಲ್ಲ ಮಾಹಿತಿನ ಕೊಡ್ತಾ ಇದ್ದಾರೆ. ಸೂಪರ್ ಆಗಿ ಬಂದಿದೆ ನೋಡಿ. ಎಷ್ಟು ದೂರ ನಾವು ಬಂದ್ವಿ ಅಂತ ಗೊತ್ತೇ ಆಗಲಿಲ್ಲ. ಸಖತ್ತಾಗಿದೆ. ಎಲ್ಲೆಲ್ಲೆಲ್ಲೂ ಹೂವ ಆಗುತ್ತೆ ನಮ್ಮ ಮುಂದೆ ಅಪ್ಕಮಿಂಗ್ ಡೇಸಾಗೆ ನೋಡ್ಬೋದು. ಸೂಪರ್ ಆಗಿದೆ ತೋಟ ಅಂದರೆ ಹಿಂಗಿರ್ಬೇಕು ಅನ್ನೋದಕ್ಕೆ ನಾವಂತೂ ಇಟ್ಕೊಂಡಿದ್ದೀವಿ. ಏನು ಗೊಬ್ಬರ ಹಾಕಿದ್ದಾರೆ ಏನು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ನೋಡೋಣ. ಈ ಕಡೆ ತೆಂಗು ಹಾಕಿದ್ದಾರೆ, 2 ಗಿಡ ಮಧ್ಯೆ ತೆಂಗು ಹಾಕಿದ್ದಾರೆ. ಇಲ್ಲಿ ಅವರಮ್ಮ ಬಂದ್ಬಿಟ್ಟು ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ, ಡಿಫ್ರೆಂಟ್ ಗಿಡಗಳನ್ನ. ಇದು ಮೇ ಬಿ ಕಣಗಲ ಗಿಡ ಅನಿಸುತ್ತೆ, ಕಣಗಲ ಗಿಡ ಹಾಕಿದ್ದಾರೆ. ಇದು ನುಗ್ಗಿ ಗಿಡ ಕಟ್ ಮಾಡಿದ್ದಾರೆ. ಇದು ನಿಂಬೆ ಗಿಡ ಹಾಕಿದ್ದಾರೆ. ದಾಸವಾಳ ಗಿಡ ಹಾಕಿದ್ದಾರೆ. ದಾಸವಾಳ ಅಲ್ಲೂ ದಾಸವಾಳ ಮೇ ಬಿ ಅಂಕಲ್ ಹಾಕಿರ್ಬೋದು. ಹಾಗೆ ಇದು ನೋಡಿ ಮೆಣಸಿನ್ಕಾಯಿನೂ ಹಾಕಿದ್ದಾರೆ. ಇದರಲ್ಲಿ ಮೆಣಸಿನ್ಕಾಯಿನೂ ಇದೆ ಫ್ರೆಂಡ್ಸ್. ಮಿಶ್ರ ಬೆಳೆ ಏನೇನಿದೆ ಅಂದರೆ ಟೊಮೊಟೊ ಇದೆ, ಮೆಣಸಿನ್ಕಾಯಿ ಇದೆ, ತೆಂಗಿದೆ, ಅಡಿಕೆ ಇದೆ, ಹಂಗೆ ಒಂದು 4-5 ಥರ ಏನಂತಾರೆ ಸೇವಂತಿಗೆ ಇದೆ, ಹಾಗೆ ರೋಸ್ ಇದೆ, ಮತ್ತು ಏನಿದೆ ಆ ಕಡೆ ಚೆಂಡು ಹೂವು ಇದೆ. ಆಮೇಲೆ ಈ ಕಡೆ ಮನುಷ್ಯರು ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಂಥ ಮನುಷ್ಯರು. ಮೆಣಸಿನ್ಕಾಯಿನೂ ಕೂಡ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಸಕ್ಕದಾಗಿ ಕೂತಿದೆ ಮೆಣಸಿನ್ಕಾಯಿ. ಒಂದೊಂದೇ ಬುಡ ಹಾಕಿದ್ರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. 2 ಹಾಕಿದರೆ ಒಂದು ಸಣ್ಣಕ್ಕಿರ್ತದೆ, ಒಂದು ದೊಡ್ಡಕ್ಕಿರ್ತದೆ. ಆ ಥರ ಒಂದೇ ಹಾಕಿ ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟರೆ ಸಾಕಾಗಿರುತ್ತೆ. ಒಳ್ಳೆ ನೆಮ್ಮದಿಯ ತಾಣ ಅಂತಲೇ ಹೇಳ್ಬೋದು. ಇದೆಲ್ಲ ಮೊಗ್ಗನ್ನ ಹಾಕಿದ್ರೆ ಇನ್ನೊಂದು ವಾರ 15 ದಿವಸಕ್ಕೆ ಈ ಮೊಗ್ಗೆಲ್ಲ ಇಷ್ಟು ಚೆನ್ನಾಗಿ ಈ ಥರ ಹೂ ಬಿಡ್ತದೆ ನೋಡಿ. ಹೀಗೆ ಇದೆ ನಮ್ಮ ತೋಟ. ನಾನು ಹೆಂಗೆ ಒಂದು ರೌಂಡ್ ಹಾಕಿದೆ ಅಂತಲೇ ಗೊತ್ತಾಗಲಿಲ್ಲ.
ಹಾಗೆ ಇಲ್ಲಿ ನೋಡ್ಬೋದು ಇನ್ನೂ ಒಂದು ತರಕಾರಿ ಬಿಟ್ಟಿದ್ದೀನಿ ಕಣ್ರಿ, ಬದನೆಕಾಯಿ ಹಾಕಿದ್ದಾರೆ. ಬದನೆಕಾಯಿ ನೋಡ್ಬೋದು, ಇದರಲ್ಲಿ ಬದನೆಕಾಯಿ ಕೂಡ ಹಾಕಿದ್ದಾರೆ. ಬದನೆಕಾಯಿ ಈಗ ಹೂವು ಬಿಡ್ತಾ ಇದೆ, ಕಾಯಿನ ಆಗಿಲ್ಲ. ಸಖತ್ತಾಗಿದೆ, ಸೂಪರಾಗಿ ಬಂದಿದೆ. ಟೊಮೊಟೊ, ಬದನೆಕಾಯಿ, ಮೆಣಸಿನ್ಕಾಯಿ, ಬೀನ್ಸು ಹಾಕಿದ್ದಾರೆ ಆ ಕಡೆ. ಹಾಗೆ ಈಗ ಕೂಡ ಸಾಕ್ತಾ ಇದ್ದಾರೆ, ನೋಡ್ಬೋದು ನೀವು ಅಡಿಕೆ ಗಿಡಗಳನ್ನ, ಅಡಿಕೆ ಸಾಕ್ತಾ ಇದ್ದಾರೆ. ಹಾಗೆ ನಾನು ಹೇಳ್ದಂಗೆ 4-5 ಥರ ಸೇವಂತಿಗೆಯಲ್ಲಿ ಈಗ ಈ ಕಲರ್ ನೋಡಿದ್ರಿ, ಯೆಲ್ಲೋ ಕಲರ್ ನೋಡಿದ್ರಿ, ಈಗ ನೋಡಿ ವೈಟ್ ಕಲರ್ ಕೂಡ ಇದೆ. ನೋಡ್ಬೋದು ಈ ಥರ ಪ್ಲೇಸಿಗೆ ಬಂದ್ರಿ ಎಂಥರಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಆ ಹೂವು ನೋಡ್ರಿ, ಹೂವು ಸೂಪರಾಗಿ ಕಾಣ್ತಾ ಇದೆ. ವಾ ನೋಡಿ, ನಮ್ಮ ಫೋಟೋಗ್ರಾಫರಿಗೆ ಒಂಚೂರು ಕೆಲಸ ಕೊಟ್ಟಿದ್ದೀನಿ ಇವರಿಗೆ, ಚೆನ್ನಾಗಿ ತೆಗೀರಿ ಅಂತ ಹೇಳ್ಬಿಟ್ಟು. ಹಾಗೆ ಈ ಕಡೆ ನೋಡ್ತಾ ಇರ್ಬೋದು, ಇಡೀ ಹೊಲನ ಒಂದು ರೌಂಡ್ ಹಾಕಿಬಿಟ್ಟೆ ನಾನು ನಿಮ್ಮ ಜೊತೆ ಮಾತಾಡ್ಕೊಂತ. ಈ ಗುಡ್ಡ ಹತ್ತಿರ ಇರೋ ನಾವುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸ್ ಸಖತ್ತಾಗಿದೆ, ಸೂಪರಾಗಿದೆ. ಏನು ಹೇಳ್ತೀರಾ? ಈ ಹೂವಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಹಾಗೆ ಬಿಟ್ಟಿದೆ ಈ ಹೂವು ನೋಡ್ತಾ ಇದ್ರೆ ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಕಲರ್. ತೆಗಿಬೇಕಾಗಿತ್ತು, ಅರಿಬೇಕಾಗಿತ್ತು. ಇವು ಬಾರಿ ಬೇಡಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸಕ್ಕತ್ತಾಗಿದೆ. ನಾನು ಅಥವಾ ಒಂದಿನ ಕೂಲಿಗೆ ಬಂದ್ಬಿಡ್ಲಾ? ಕೂಲಿ ಕೊಡ್ತೀರಾ? ಅದು 500 ರೂಪಾಯಿ. ಹೆಂಗಿದ್ರು 500 ರೂಪಾಯಿ ಕೂಲಿ ಕೊಡ್ತೀರಲ್ಲ, ಬಂದಿದ್ರೆ ಇವತ್ತು ಹೂ ಕೀಳ್ಬೋದಿತ್ತಲ್ಲ. ಮುಂಚೆನೇ ಹೇಳಿದ್ರೆ ಬುಕ್ ಮಾಡ್ಕೊಂಡಿದ್ರೆ ನನಗೆ ಬಂದ್ಬಿಡ್ತೀನಿ ಅಂತ ಕೀಳಕ್ಕೆ. ನಾನೇನಾದ್ರು ಬಂದಿದ್ದೆ ಈ ಕಡೆ? ಇಲ್ಲ ಬಿಡು, ನಿನ್ನೆ ಕಟ್ಟೆ. ನೀನು ನಿನ್ನೆ ಹಾಕಿಲ್ಲ ಬಂದಿದ್ದೆ? ಅಲ್ಲ, ಅದು ಮುರಿದಿರೋದು ಇವತ್ತು ಗೊತ್ತಾಗತ್ತದ ಯಾವಾಗ ಮುರಿದೈತೆ ಅಂತ. ಗಿಡನೂ ಯಾರೋ ಮುರಿದಿದ್ದಾರೆ, ನೋಡ್ಬೋದು. ಹಾಳು ಮಾಡಿ ಬರ್ದಿದ್ದಾರೆ ಗಿಡಗಳು. ನೋಡಿ ಎಷ್ಟು ಬೇಗ ಬಿಟ್ಟಿದೆ ಅಂದರೆ, ಮೇ ಬಿ ಐ ಥಾಟ್ ಇದು ಜಾಸ್ತಿ ದೊಡ್ಡದಾಗಲ್ಲ, ಇಷ್ಟ್ರಾಗೆ ಬಿಟ್ಕೊಂತ ಬರ್ತಿದ್ವಿ. ಇಷ್ಟು ಚಿಕ್ಕ ಎಷ್ಟೊಂದು ಫಲ ಕೊಡ್ತೈತೆ ಅಂದರೆ ಎಷ್ಟು ಒಳ್ಳೇದಲ್ಲ. ನೋಡಿ ಒಂದೇ ಟ್ರೇ ಹಾಕಿದ್ದಾರೆ ಅನ್ಸುತ್ತೆ. ಇದೊಂದೇ ಲೈನ್ ಇದೆ, ಇನ್ನು ಉಳಿದಿದ್ದೆಲ್ಲ ಯೆಲ್ಲೋ ಕಲರ್, ವೈಟ್ ಕಲರ್ ಇದೆ. ಹಾಗೆ ನಮ್ಮ ಸಂಜೆ ಅವರು ಹಾಕಿದ್ದಾರೆ. ಇಲ್ಲಿ ಚೆಂಡು ಹೂವು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಹೂವು ನೋಡಿ ಇಷ್ಟು ದೊಡ್ಡ ಹೂವು, ಒಂದು ಎಂಥದ ಕೈ ಅಷ್ಟು ದೊಡ್ಡದಿದೆ. ನೋಡ್ಬೋದು. ಈ ಕೆಸರಲ್ಲಿ ಯಾರಾದ್ರೂ ಚಪ್ಪಲಿ ಕೆಂಬಿರ್ತಾರ? ಇವ್ರು ಅಕ್ಕೆ ಬಂದಾರ ನೋಡಿ, ಅದ್ರಾಗೂ ನಡೀತದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಂಜೆಯವರು ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ. ಸಂಜು ಹೇಳ್ರಿ ಏನಾರು ಒಂದು 4 ಮಾತು. ಅಷ್ಟೇ ಚೆನ್ನಾಗಿದೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಮಾತೇ ಬರ್ತಾ ಇಲ್ಲ. ನನ್ನ ಹತ್ರನೂ ಮೊಬೈಲ್ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ಗಳಿಗೆ ಇನ್ನೇನು ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಂಬರನ್ನು ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಲ್ಲಿ ಬೇಕು? ಅಲ್ಲ, ನಿನಗೆ ಯಾರಿಗಾರು ಹೂ ಕೇಳಿದ್ರೆ ಕೊಡ್ತೀರಾ? ಹೌದಾ? ಕಮೆಂಟ್ ಮಾಡಿರಿ, ಎಲ್ಲರೂ ಕೊಡ್ತಾರಂತೆ. ಅಲ್ಲ, ಎಲ್ಲರೂ ಕೊಡಲ್ಲ, ಎಲ್ಲರೂ ಕಮೆಂಟ್ ಮಾಡಿ ಇವರು ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೂವನ್ನು ತಲುಪಿಸ್ತಾರೆ. ನೋಡ್ಬೋದು ಯಾರ್ಯಾರಿಗೆ. ನೆಕ್ಸ್ಟ್ ಅಪ್ಕಮಿಂಗ್ ವರಮಹಾಲಕ್ಷ್ಮಿ, ಮಂಗಳಗೌರಿ, ನೆಕ್ಸ್ಟ್ ಮಂಗಳಗೌರಿ ಮತ್ತು ವರಮಹಾಲಕ್ಷ್ಮಿ, ಹಾಗೆ ಪಂಚಮಿ ಎಲ್ಲ ಹಬ್ಬನೂ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಹಬ್ಬಕ್ಕೆ ಹೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಂಜೆಯವರು ಮತ್ತೊಂದು ಬಳ್ಳಿ ಇದೆ ಅಂತ ಕರ್ಕೊಂಡು ಹೋಗ್ತವ್ರೆ. ಯಾವ ಬಳ್ಳಿ ಇದೆ ಅಂತ ನೋಡೋಣ. ಇದು ಬೀನ್ಸ್ ಹಾಕಿದ್ದಾರೆ ನೋಡಿ. ಅಯ್ಯೋ, ಇದು ಬೀನ್ಸ್ ಅಲ್ಲ, ಸೌತೆಕಾಯಿ ಅಥವಾ ಏನೋ ಇರುತ್ತೆ ನೋಡಿ. ಸೌತೆ ಬಳ್ಳಿ ಇರಬೇಕು. ಸಾಂಬಾರು ಸೌತೆನಾ? ಮತ್ತೆ ಇರ್ಬೇಕಂತವ್ರೆ. ಸೌತೆ ಹಾಕಿದ್ದಾರೆ ಈ ಕಡೆ ನೋಡಿ. ಇಲ್ಲಿ ನೋಡಿ ನೀವು ತಿಂಗ್ಳುಳ್ಳಿ ಹಾಕಿದ್ದಾರೆ. ತಿಂಗ್ಳುಳ್ಳಿನ ಅಥವಾ ಬೀನ್ಸಾ ಏನು ಹೇಳ್ರಿ? ಇದು ತಿಂಗಳಿಗೆ ಬರೋದು ತಿಂಗ್ಳುಳ್ಳಿ. ಈಗ ಕನ್ಫ್ಯೂಸ್ ಇದ್ರೆ ನೋಡಿ, ತಿಂಗಳಿಗೆ ಬರುತ್ತೆ ಹಂಗೆ. ಇಲ್ಲೆಲ್ಲ ಬೀನ್ಸ್ ಬಂದಿದೆ ನೋಡಿ. ಬೀನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೂ ಕೂಡ ಇವಾಗ ಬರ್ತಾ ಇದೆ. ಈ ಕಡೆ ಒಂದು ಲೈನ್ ಹಾಕಿದ್ದಾರೆ, ಇಷ್ಟೇ ಒಂದು 10-20 ಗಿಡ ಹಾಕಿದ್ದಾರೆ. ಹಾಗೆ ಈ ಕಡೆ ಫುಲ್ ಲೈನ್ ಹಾಕಿದ್ದಾರೆ, ಅಲ್ಲಿವರೆಗ ಚೆನ್ನಾಗಿದೆ ನೋಡಿ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ತೋಟನ ಅಂದರೆ
ಸಿಕ್ಕಾಪಟ್ಟೆ ಸಾಕತ್ತಾಗಿದೆ ಎಲ್ಲ ಕಡೆನೂ. ಸುತ್ತಲೂ ಕೂಡ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಈ ಮಳೆಗಾಲಕ್ಕೆ. ಎಲ್ಲ ಕಡೆ ಕಸ ಬರೋ ಚಾನ್ಸಸ್ ಇರ್ತದೆ ನೋಡ್ರಿ. ತಿಂಗ್ಳುಳ್ಳಿ ಅಂದರೆ ಇದು ಬೀನ್ಸ್ ಥರನೇ. ಇನ್ನೇನು ಬೀನ್ಸ್ ಅಂತಾರೆ. ನಮ್ಮ ಸಂಜು ಅವರು ತೋರಿಸ್ತಾ ಇದ್ದಾರೆ, ಇಲ್ಲಿ ನೋಡಿ ಅಂತ ಹೇಳಿ. ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಮನೆಗೆ ನೀನು ತರಕಾರಿನೇ ತರೋದು ಬೇಡಲ್ಲ, ಈರುಳ್ಳಿ ಅಂತಂದ್ರೆ ಸಾಕು.